ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಲಂಬಿಯಾದಲ್ಲಿ ಭೀಕರ ಭೂಕಂಪ ಸಂಭವಿಸಿ 100 ಜನ ಸಾವನ್ನಪ್ಪಿದ್ದಾರೆ. 7.4 ತೀವ್ರತೆಯ ಭೂಕಂಪಕ್ಕೆ ಕೊಲಂಬಿಯಾ ನಲುಗಿ ಹೋಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ನೂರಾರು ಜನ ಗಾಯಗೊಂಡಿದ್ದಾರೆ. ರಾಜಧಾನಿ ಬೊಗೊಟಾದಲ್ಲಿ ಭೂಕಂಪದಿಂದ ಜನರು ಸಂಕಷ್ಟದಲ್ಲಿದ್ದಾರೆ. ಚೋಕೋ ಪ್ರದೇಶದಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಡಜನ್ ಗಟ್ಟಲೆ ಕಟ್ಟಡಗಳು ಕುಸಿದು ಬಿದ್ದಿರುವಂತಹ ದೃಶ್ಯ. ನೆರೆಯ ಈಕ್ವೆಡಾರ್ನಲ್ಲಿಯೂ ಕೂಡ ಭೂಕಂಪದ ಪ್ರಬಲ ಅನುಭವ ಆಗಿದೆ. ಪೆರೇರಾದಲ್ಲಿ ಭೂಕಂಪನಕ್ಕೆ 18 ಮಂದಿ ಬಲಿಯಾಗಿದ್ದಾರೆ. ಗಂಭೀರ ಪರಿಸ್ಥಿತಿಯಲ್ಲಿ ಚೋಕೋ ಪ್ರಾಂತ್ಯದ ಜನರಿದ್ದಾರೆ. ಜೀವ ಉಳಿಸಿಕೊಳ್ಳುವುದಕ್ಕೆ ಬೀದಿಗಿಳಿದು ಜನರು ಓಡಾಡ್ತಾ ಇದ್ದಾರೆ, ಓಡ್ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಟ್ಟಡಗಳು ಉರುಳಿ ಬೀಳ್ತಾ ಇದೆ ಅಂತ ಹೇಳಿ. ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ಚೋಕೋ ಪ್ರಾಂತ್ಯದ ಜನರು ಜೀವ ಉಳಿಸಿಕೊಳ್ಳೋದಕ್ಕೆ ಬೀದಿಗಿಳಿದು ಜನರು ಓಡೋಗ್ತಾ ಇದ್ದಾರೆ. ಕಣ್ಣೆದುರೇ ಮನೆಗಳು ಉರುಳಿ ಬೀಳ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು ಭೂಕಂಪನದ ದೃಶ್ಯ ಭಾರೀ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಟ್ಟಡಗಳು ಕುಸಿದು ಬಿದ್ದಿದೆ. ಭೂಕಂಪನದ ಪರಿಣಾಮವಾಗಿ ಅವಶೇಷಗಳಡಿ ಜನ ಸಿಲುಕಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನರು ಅಲ್ಲಿಂದ ಹೇಗಾದ್ರೂ ಮಾಡಿ ಪಾರಾಗಬೇಕು ಅಂತ ಹೇಳಿ ಓಡೋಡಿ ಹೋಗ್ತಾ ಇದ್ದಾರೆ. ಚೋಕೋ ಪ್ರದೇಶದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆ ಆಗದೆ. ಪೆರೇರಾದಲ್ಲಿ ಭೂಕಂಪನಕ್ಕೆ 18 ಮಂದಿ ಬಲಿಯಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ, ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಏನು ಮಾಡೋದಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ಆ ಒಂದು ಸಂದರ್ಭದಲ್ಲಿ ಕ್ರಿಯೇಟ್ ಆಗಿದೆ. ಕೊಲಂಬಿಯಾದಲ್ಲಿ ಉಂಟಾಗಿರುವಂತಹ ಭೀಕರ ಭೂಕಂಪದಿಂದ 100 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ಅಪಾಯ ಉಂಟಾಗಿದೆ. ಸಾವು ನೋವುಗಳಿಗೆ ಈ ಒಂದು ಭೂಕಂಪ ಕಾರಣ ಆಗಿದೆ. ಕೊಲಂಬಿಯಾದ ಚೋಕೋ ಪ್ರಾಂತ್ಯದ ಸ್ಯಾನ್ ಜೋಸ್ ಡೆಲ್ ಪಾಲ್ಮಾರ್ ಬಳಿ ಸಂಭವಿಸಿದಂತಹ ಪ್ರಬಲ ಭೂಕಂಪನಕ್ಕೆ ರಾಜಧಾನಿ ಬೊಗೊಟಾ ಸೇರಿದಂತೆ ದೇಶದ ಹಲವು ಭಾಗಗಳೇ ಅಲ್ಲಿ ನಡುಗಿ ಹೋಗಿದೆ. ಕಂಪನದ ಬಿಸಿ ಪಕ್ಕದ ಈಕ್ವೆಡಾರ್ ಮತ್ತು ವೆನೆಜುವೆಲಾ ಗಡಿಯವರೆಗೂ ಕೂಡ ತಟ್ಟಿದೆ. ಪ್ರಾಂತ್ಯದ ರಾಜಧಾನಿ ಕ್ವಿಬ್ಡೋ ಹಾಗೆ ಮನಿಜಾಲೆಸ್ನಲ್ಲಿ ಹಲವು ಕಟ್ಟಡಗಳು ಬಿರುಕು ಬಿಟ್ಟಿದ್ದು ಸಾರ್ವಜನಿಕರು ತೀವ್ರ ಆತಂಕದಲ್ಲಿದ್ದಾರೆ. ಹಾಗಾಗಿ ಅನೇಕ ಸಾವು ನೋವುಗಳಿಗೂ ಕೂಡ ಈ ಒಂದು ಭೂಕಂಪನ ಕಾರಣ ಆಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಒಂದು ಕಡೆ ಕಾರ್ಯಾಚರಣೆ ಆಗ್ತಾ ಇದೆ. ಅವಶೇಷಗಳಡಿ ಸಿಲುಕಿದಂತಹ ಜನರನ್ನ ರಕ್ಷಣೆ ಮಾಡುವಂತಹ ಒಂದು ಪ್ರೊಸೆಸ್ ಆಗ್ತಾ ಇದೆ. ಆದರೂ ಕೂಡ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅನೇಕರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಒಂದು ಕಡೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರೇನೆ ಒಂದು ರೀತಿ ಭಯ ಆಗುತ್ತೆ. ಯಾವ ರೀತಿ ಕಟ್ಟಡಗಳು ಉರುಳಿ ಬಿದ್ದಿದೆ. ನೋಡ್ತಾ ಇದ್ದಂತೆ ಕಟ್ಟಡಗಳು ನೆಲಕ್ಕೆ ಅಪ್ಪಳಿಸಿವೆ. ಉಂಟಾಗಿರುವಂತಹ ಭೀಕರವಾದಂತಹ ಭೂಕಂಪದಿಂದ 7.4 ತೀವ್ರತೆಯ ಭೂಕಂಪಕ್ಕೆ ಈ ಒಂದು ಕೊಲಂಬಿಯಾನೇ ತೀವ್ರತೆಗೆ ನಲುಗಿ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ತತ್ತರಿಸಿ ಹೋಗುತ್ತಾರೆ. ಏನು ಮಾಡಬೇಕು ಏನು ಯಾವುದೂ ಕೂಡ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಲಿಲ್ಲ. ಇನ್ನು ರಾಜಧಾನಿ ಬೊಗೊಟಾದಲ್ಲೂ ಕೂಡ ಜನರು ಭೂಕಂಪದಿಂದ ನಲುಗಿ ಹೋಗಿದ್ದಾರೆ.